ದೆಹಲಿ ಚುನಾವಣೆ ಹೊಸ್ತಿಲಲ್ಲಿ ಆಪ್ ಸರ್ಕಾರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಎಲೆಕ್ಷನ್ಗೆ ಇನ್ನೂ 5 ದಿನ ಇರಬೇಕಾದ್ರೇನೆ 7 ಶಾಸಕರು ರಾಜೀನಾಮೆಯನ್ನು ಕೊಟ್ಟರು. ಇಲ್ಲಿ ಇನ್ನು 5 ದಿನ ಇದೆ ಎಲೆಕ್ಷನ್ಗೆ, ಅಷ್ಟರಲ್ಲಾಗಲೇ 7 ಜನ MLAಗಳು ರಾಜೀನಾಮೆ ಕೊಟ್ಟುಬಿಟ್ಟಿದ್ದಾರೆ. ಚುನಾವಣೆಗೆ ಟಿಕೆಟ್ ಕೊಡಲಿಲ್ಲ, ಅವ್ರಿಗೆ ಟಿಕೆಟ್ ನಿರಾಕರಿಸಲಾಗಿದೆ ಅಂತ ಕೇಜ್ರಿವಾಲ್ ಅವ್ರಿಗೇನೆ ಅತೃಪ್ತರು ಕೈಕೊಟ್ಟುಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಾಜೀನಾಮೆ ಪತ್ರವನ್ನು ಪೋಸ್ಟ್ ಮಾಡಿದ್ದಾರೆ ಅವರು. ಆಮ್ ಆದ್ಮಿ ಪಕ್ಷದ ಭ್ರಷ್ಟಾಚಾರ ಸೇರಿ ಇತರ ವಿಚಾರಗಳ ಬಗ್ಗೆ ಕೂಡ ವಾಗ್ದಾಳಿಯನ್ನು ಮಾಡಿದ್ದಾರೆ. ಈ ಬಾರಿ 17 ಹಾಲಿ ಶಾಸಕರಿಗೆ ಟಿಕೆಟನ್ನು ಕೇಜ್ರಿವಾಲ್ ನಿರಾಕರಿಸಿದರು. ಎಲ್ಲ ಪಕ್ಷಗಳು ಕೂಡ ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದು, BJP ಆಗಲಿ, ಕೆಲವೊಮ್ಮೆ ಕಾಂಗ್ರೆಸ್ ಆಗಲಿ. ಏನಂತ ಹೇಳಿದ್ರೆ, ಕೆಲವು ಹಾಲಿ ಶಾಸಕರಿಗೆ ಟಿಕೆಟನ್ನು ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ, ಏನೋ ಒಂದು ಭ್ರಷ್ಟಾಚಾರ ಕೇಳಿ ಬಂದಿರುತ್ತೆ ಅಥವಾ ಕೆಲಸ ಮಾಡಿರಲ್ಲ ಅಂತ ಕೇಳಿ ಬಂದಿರುತ್ತೆ. ಆ ಕ್ಷೇತ್ರ ಗೆದ್ದುಕೊಳ್ಬೇಕು ಅಂದಾಗ ತನ್ನ ಯಾರು ಹಾಲಿ ಶಾಸಕರಿದ್ದರೂ ಟಿಕೆಟನ್ನು ಅವರು ಕೊಡದೆ ಹೊಸ ಮುಖ ಪರಿಚಯ ಮಾಡೋ ಮೂಲಕವಾಗಿ ಅವರೇನೋ ಸರಿ ಮಾಡಿರಲಿಲ್ಲಪ್ಪ ಇವರನ್ನು ನಂಬಿ ಅಂಥೇಳಿ ಓಟ್ ಪಡೆದುಕೊಳ್ಳುವಂಥ ಒಂದು ಯತ್ನ ದೊಡ್ಡ ಮಟ್ಟದಲ್ಲಿ ವಿಚಾರದಲ್ಲಿ BJP ಸಕ್ಸಸ್ ಕಂಡಿದೆ. ಅನೇಕ ಚುನಾವಣೆಗಳಲ್ಲಿ ಈ ಒಂದು ಪ್ರಯೋಗವನ್ನು ಮಾಡಿದೆ. ಇದೇ ಪ್ರಯೋಗದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಇದ್ದರು. ಆದರೆ ಈ ಒಂದು ಪ್ರಯೋಗಕ್ಕೆ ಅವರು ಇಳಿತಾನೆ ಸುಮಾರು 17 ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಲಾಯ್ತಲ್ಲ, 7 ಶಾಸಕರು ಏನು ಮಾಡಿಬಿಟ್ರು, ರಾಜೀನಾಮೆ ಪತ್ರವನ್ನು ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ರು.